ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ MVM ಕ್ರಿಯೇಟರ್ಸ್. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಅದರದ್ದೇ ಆದ ಮಹತ್ವದ ಸ್ಥಾನವಿದೆ, ಹಿನ್ನೆಲೆ ಇದೆ. ಹಾಗೆಯೇ ಗಣೇಶೋತ್ಸವಕ್ಕೂ ಅದರದ್ದೇ ಆದ ಹಿನ್ನೆಲೆ ಇದೆ, ಇತಿಹಾಸವಿದೆ. ಬನ್ನಿ ಹಾಗಾದರೆ ಅದರ ಹಿನ್ನೆಲೆ ಏನೆಂದು ತಿಳಿಯೋಣ. ಸ್ನೇಹಿತರೆ, ವಿನಾಯಕ ಚತುರ್ಥಿಯನ್ನು 17ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ಆಚರಿಸಲಾಗುತ್ತಿತ್ತು. ಆದರೆ ಈ ಹಬ್ಬವು ಜನಪ್ರಿಯಗೊಂಡು ಎಲ್ಲರ ಗಮನಾರ್ಹಗೊಳಿಸಿದ್ದು ಮಾತ್ರ 19ನೇ ಶತಮಾನದಲ್ಲಿ, ಅಂದರೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯವಾಗಿತ್ತು. ಅಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಪ್ರಮುಖವಾಗಿ 3 ಹಂತಗಳಲ್ಲಿ ಕಾಣುತ್ತೇವೆ. ಅದರಲ್ಲಿ ಮೊದಲನೆಯದು ಮಂದಗಾಮಿಗಳ ಯುಗ, ಎರಡನೆಯದು ತೀವ್ರಗಾಮಿಗಳ ಯುಗ, ಮೂರನೆಯದು ಗಾಂಧಿಯುಗ. ಮಂದಗಾಮಿಗಳ ನಿಲುವನ್ನು ಒಪ್ಪದ ತೀವ್ರಗಾಮಿಗಳು ತಮ್ಮದೇ ಆದ ರೀತಿಯಲ್ಲಿ ವಿನೂತನ ವಿಧಾನಗಳನ್ನು ಅನುಸರಿಸಿ ಹೋರಾಟ ನಡೆಸುತ್ತಾರೆ. ಅದರಲ್ಲಿ ಸ್ವರಾಜ್ಯ, ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಮತ್ತು ಪುನರುತ್ಥಾನ ಮೊದಲಾದ ವಿಧಾನಗಳನ್ನು ಬಳಸುತ್ತಾರೆ. ಅದರಲ್ಲಿ ಪುನರುತ್ಥಾನವೆಂದರೆ ಗತಕಾಲದ ಸಂಸ್ಕೃತಿ, ಉತ್ಸವ, ಹಬ್ಬ ಆಚರಣೆಗಳಲ್ಲಿ ನಂಬಿಕೆ ಇಡುವುದಾಗಿತ್ತು. ಅದರಂತೆಯೇ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ್ ತಿಲಕ್, ಅಜಿತ್ ಸಿಂಗ್, ಎ ದತ್, ಟಿ ಪ್ರಕಾಶಂ, ವಿಷ್ಣುಶಾಸ್ತ್ರಿ ಮೊದಲಾದ ತೀವ್ರಗಾಮಿಗಳು ಹಬ್ಬ ಹರಿದಿನಗಳ ಉತ್ಸವದ ನೆಪದಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ತೀವ್ರಗೊಳಿಸಿದರು. ಗಣೇಶೋತ್ಸವವನ್ನು ಮೊದಲ ಬಾರಿಗೆ 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಲಾಯಿತು. 1895ರಲ್ಲಿ ಶಿವಾಜಿ ಉತ್ಸವವನ್ನು ಆರಂಭಿಸುತ್ತಾರೆ. ಇದರ ನಂತರ ಚುರುಕು ಹೆಚ್ಚಾಗಿದ್ದು ಮಾತ್ರ 1919ರ ರೌಲತ್ ಕಾಯ್ದೆಯ ನಂತರ. ಈ ಕಾಯಿದೆಯ ಪ್ರಕಾರ ಭಾರತೀಯರಿಗೆ ರಾಜಕೀಯ ಸಭೆಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಹಾಜರಾಗಲು ಅವಕಾಶವಿರಲಿಲ್ಲ. ಹಾಗಾಗಿ ಅವರನ್ನು ಪ್ರತಿಭಟಿಸಲು ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕರು ಖಾಸಗಿ ಕುಟುಂಬದ ಆಚರಣೆಯನ್ನು ಅದ್ದೂರಿ ಸಾರ್ವಜನಿಕ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಲು ಮುಂದಾದರು. ಅವರ ಒತ್ತಾಸೆಯಂತೆ ಜನರು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿ ಅವುಗಳನ್ನು ಆಚರಿಸುವಂತೆ ಮಾಡಿದರು. ಗಣೇಶ ಹಬ್ಬದ ಮೂಲಕ ಜನರನ್ನು ಒಗ್ಗೂಡಿಸುವ ಅವಕಾಶವನ್ನು ತಿಲಕರು ಕಂಡುಕೊಂಡರು. ಈ ಮೂಲಕ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸುವುದು ಅವರ ಗುರಿಯಾಗಿತ್ತು. ಅದರಂತೆಯೇ ಏಕತೆ ಮತ್ತು ಒಗ್ಗಟ್ಟಿನ ಹಬ್ಬವಾಗಿ ಗಣೇಶ ಚತುರ್ಥಿ ಆಚರಣೆಗೆ ಬಂದಿತು. ಇಂದಿಗೂ ಕೂಡ ಗಣೇಶೋತ್ಸವ ಆಚರಣೆಯನ್ನು ಅದ್ದೂರಿಯಾಗಿ ಯಾವುದೇ ಧರ್ಮ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಆಚರಿಸಲಾಗುತ್ತಿದ್ದು, ಸರ್ವಧರ್ಮ ಸಮನ್ವಯತೆಯನ್ನು ಈ ಹಬ್ಬವು ಎತ್ತಿ ಹಿಡಿಯುತ್ತಿದೆ. ಅಲ್ಲದೆ ಈ ಹಬ್ಬವು ವೈಜ್ಞಾನಿಕತೆಗೆ ಹತ್ತಿರವಾಗಿದ್ದು ಪರಿಸರ ಸ್ನೇಹಿಯೂ ಆಗಿದೆ. ಈ ಬಾರಿಯ ಗಣೇಶ ಚತುರ್ಥಿಯು ನಮ್ಮೆಲ್ಲರ ಬದುಕಲ್ಲಿ ಹೊಸ ಚೈತನ್ಯ ತರಲೆಂದು ಆಶಿಸುತ್ತಾ, ಎಲ್ಲರ ಆಶಯ ಈಡೇರಲೆಂದು ಹರಸುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.